ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ಸಾಲ ಮಾಡುವುದು ತುಂಬಾ ಸುಲಭ, ತೀರಿಸುವುದು ತುಂಬಾ ಕಷ್ಟ. ಸಾಲ ಮಾಡೋದು ಸುಲಭ, ಸಾಲ ತೀರಿಸುವುದು ತುಂಬಾ ಕಷ್ಟ. ತುಂಬಾ ಜನ ಮಾಡುವಂತಹ ಮಿಸ್ಟೇಕ್ ಏನಂತಂದ್ರೆ, ಎಲ್ಲಿ ಸಾಲಗಳು ಸಿಗುತ್ತೆ ಅಲ್ಲೆಲ್ಲ ಅವರು ಸಾಲಗಳನ್ನು ತಗೊಂತಾರೆ. ಎಲ್ಲಿ ಸಾಲ ಸಿಕ್ಕಿದ್ರು ಕೂಡ ಅವರು ಯಾವ ಸಾಲವನ್ನು ಕೂಡ ಬೇಡ ಅಂತ ಹೇಳಲ್ಲ. ಕಾರಣ ಏನು ಅಂತಂದ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಕ್ಯಾಟಗಿರಿಗೆ ಸೇರಿರುವಂತಹ ಜನಗಳು ಎಲ್ಲಿ ಸಾಲ ಸಿಕ್ಕಿದ್ರು ಕೂಡ ಅವರು ಬೇಡ ಅನ್ನಲ್ಲ. ಅದು ಆನ್ಲೈನ್ ಆ್ಯಪಲ್ಲಿ ಸಾಲ ಆಗಿರ್ಬೋದು, ಸ್ವಸಹಾಯ ಸಂಘಗಳಲ್ಲಿ ಸಾಲ ಆಗಿರ್ಬೋದು, ಶ್ರೀಶಕ್ತಿ ಸಂಘಗಳಲ್ಲಿ ಸಾಲ ಆಗಿರ್ಬೋದು, ಅದೇ ರೀತಿ ಬ್ಯಾಂಕುಗಳಲ್ಲಿ ಪರ್ಸನಲ್ ಲೋನ್ ಆಗಿರ್ಬೋದು, ಅದೇ ರೀತಿ ಜನಗಳು ಮಾಡುವಂತಹ ಏನು ಬಡ್ಡಿ ದಂಧೆ ಇದೆ ನೋಡಿ, ಆ ಬಡ್ಡಿಯಲ್ಲಿ ಸಾಲ ತಗೊಳೋದು, ಮೀಟರ್ ಬಡ್ಡಿಯಲ್ಲಿ ಸಾಲ ತಗೊಳೋದು, ಅದೇ ರೀತಿ ಫೈನಾನ್ಸ್ ಅಲ್ಲಿ ಸಾಲ ತಗೊಳೋದು. ಅಂದ್ರೆ ಅವರು ಸಾಲಕ್ಕಾಗಿಯೇ ಕಾಯ್ತಾ ಇರ್ತಾರೆ. ಯಾರನ್ನ ಬೇಕಾದರೂ ಮರಳು ಮಾಡಿ ಸಾಲ ತಗೊಳ್ಳುವಂಥದ್ದು. ಸಾಲ ತಗೊಂಡಾದ ಮೇಲೆ ತೀರಿಸಕ್ಕಾಗದೇನೆ ಊರು ಬಿಟ್ಟು ಹೋಗೋದು, ತೀರಿಸಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಡೋದು, ಸಾಲ ತೀರಿಸಕ್ಕಾಗ್ದೇನೆ ಫ್ಯಾಮಿಲಿಯನ್ನ ನಡು ನೀರಲ್ಲಿ ಬಿಟ್ಟು ಹೋಗ್ತಾರೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ನಾನು ಹೇಳೋದೊಂದೇನೆ, ಸಾಲ ಮಾಡೋದು ತುಂಬಾ ಈಸಿ. ಹೇಗಾದ್ರೂ ನೀವು ಸಾಲನ ಮಾಡ್ಬೋದು, ಯಾರಿಂದನಾದ್ರೂ ಸಾಲ ತಗೋಬಹುದು. ಬಟ್ ಸಾಲ ತೀರ್ಸೋದು ತುಂಬಾ ಕಷ್ಟ. ಅದಕ್ಕೆ ನಾನು ನಿಮ್ಗೊಂದು 4-5 ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಯಾಕೆ ನಾವು ಸಾಲಗಳನ್ನ ಕೆಲವಷ್ಟು ಜಾಗಗಳಲ್ಲಿ ಮಾಡಬಾರ್ದು, ಅದರಿಂದ ನಮ್ಮ ಮಾನಹಾನಿ, ನಮ್ಮ ನೆಮ್ಮದಿ, ಅದೇ ರೀತಿ ನಮ್ಮ ಕುಟುಂಬದ ಸಂತೋಷವೇ ಹಾಳಾಗೋಗುತ್ತೆ. ಹಾಗಾಗಿ ನೀವು ಒಂದು 5 ಪ್ಲೇಸ್ಗಳಲ್ಲಿ ದಯವಿಟ್ಟು ನೀವು ಸಾಲ ತಗೊಳಕ್ ಹೋಗ್ಬೇಡಿ. ನೀವು ಕಷ್ಟ ಆದ್ರೂ ಪರವಾಗಿಲ್ಲ, ಜೀವನ ನಿಮ್ಮ ಒಂದು ಏನು ಬಜೆಟ್ ಇದೆ ಅದರಲ್ಲೇ ಜೀವನ ಮಾಡಿ, ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಅದರೊಳಗಡೆನೆ ಜೀವನ ಮಾಡಿ. ಸಾಲ ಮಾಡಿ ತುಪ್ಪ ತಿನ್ನಕ್ಕೆ ಹೋಗಿ ನೀವು ಬೀದಿಗೆ ಬರೋದಲ್ದೇನೆ ನಿಮ್ಮ ಕುಟುಂಬನೂ ಬೀದಿಗೆ ತರ್ತೀರಿ. ಯಾಕೆಂದ್ರೆ ಇತ್ತೀಚೆಗೆ ಸಾಲ ಮಾಡಿ ಸೂಸೈಡ್ ಮಾಡ್ಕೊಂತಿರುವಂತರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ನಿಮಗೂ ಬರಬಾರ್ದು. ಸಾಲ ಮಾಡಿ ಒಂದು ಡಿಪ್ರೆಷನ್ನಿಗೆ ಹೋಗೋ ಅಂಥದ್ದು, ಸಾಲ ಮಾಡಿ ಜೀವನನೇ ಕಳ್ಕೋಣ ಅಂತ ಒಂದು ಸ್ಥಿತಿಗೆ ನೀವು ಹೋಗ್ಬಾರ್ದು. ಅಂದ್ರೆ ಫಸ್ಟ್ ನೀವು ಒಂದು ಸಾಲ ಮಾಡ್ತಿದ್ದೀರಾ ಅಂತಂದ್ರೆ ಅದು ಏನಕ್ಕೆ ಸಾಲ ಮಾಡ್ತಿದ್ದೀರಾ, ಫಸ್ಟ್ ನನ್ನ ಒಂದು ನಿಮ್ಗೆ ಒಂದು ಟಿಪ್ಸ್ ಕೊಡ್ತಿರೋದು ಏನಂದ್ರೆ, ಫಸ್ಟ್ ನೀವು ಒಂದು ಸಾಲ ತಗೊಂತಿದ್ದೀರಾ ಒಂದು ಕಡೆಯಿಂದ ಅಂತಂದ್ರೆ ಆ ಸಾಲ ಏನಕ್ಕೆ ತಗೊಂತಿದ್ದೀರಾ ಅದನ್ನ ಫ್ಯಾಮಿಲಿ ಜೊತೆ ಕೂತು ಇಂಥ ಸಾಲನ ನಾವು ಇಂಥದಕ್ಕೆ ತಗೊಂತಿದೀವಿ ಅಂತ ಇಟ್ಕೊಳ್ಳಿ. ಆಯ್ತಾ, ಒಂದು ಮಗು ಎಜುಕೇಶನ್ಗೆ ಸಾಲ ತಗೊಂತಿದೀವಿ ಅಂದ್ರೆ ಮಗು ಎಜುಕೇಶನ್ಗೆ ಆ ಸಾಲವನ್ನ ಉಪಯೋಗಿಸ್ಬೇಕು. ಸರಿಯಾ? ನಿನ್ನೆಲ್ಲೂ ಒಂದು ಸಾಲನ ಒಂದು ಚಿನ್ನ ತಗೊಳ್ತಾ ಇದೀವಿ ಅಂದ್ರೆ ಆ ಚಿನ್ನ ತಗೊಳಕ್ಕೆ ಉಪಯೋಗಿಸ್ಬೇಕು. ಅನ್ನೆಸೆಸರಿ ಟ್ರಿಪ್ ಹೋಗಕ್ಕೆ, ಯಾರ್ದೋ ಮದುವೆಗೆ ಲಕ್ಸುರಿಯಾಗಿ ಹೋಗಕ್ಕೆ, ಇನ್ಯಾರೋ ಏನೋ ಮಾಡ್ತಾರೆ ಅಂತ ನಾವು ಮಾಡಕ್ಕೆ, ಆಡಂಬರದಿಂದ ಹಬ್ಬ ಮಾಡಕ್ಕೆ, ಆಡಂಬರದಿಂದ ನೆಂಟರುಗಳನ್ನ ಕರೆಸಿ ದಾಮ್ ದುಮ್ ಮಾಡಕ್ಕೆ, ಇದಕ್ಕೆಲ್ಲ ನೀವು ಬೇರೆಯವ್ರ ಹತ್ರ ಕೈಯೊಡ್ಡಿ ಸಾಲ ಮಾಡಿದ್ರಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಬೀದಿಗೆ ಬರೋದಷ್ಟೇ ಅಲ್ಲ, ಮನಃಶಾಂತಿಯನ್ನ ಕಳ್ಕೊಂಡು ಹುಚ್ಚರಾಗ್ತೀರಾ. ಕೊನೆಗೆ ನೀವು ಮನೆಗೆ ಬರೋದನ್ನೇ ಬಿಡ್ತೀರ. ಯಾವ್ದೋ ಬಾರಲ್ಲೋ ಮತ್ತೊಂದ್ ಕಡೆಲೋ ಕೂತ್ಕೊಂಡು ಕಾಲ ಕಳಿಯಂತ ಪರಿಸ್ಥಿತಿ ಬರುತ್ತೆ. ಮೊದಲಿನಾಗಿಲ್ಲ ಈಗ. ಯಾಕೆಂದ್ರೆ ದುಡಿಯೋದು ತುಂಬಾ ಕಷ್ಟ, ದುಡ್ಡು ಮಾಡೋದು ಅದು ಒಂದು ವಿಡಿಯೋ ಇದೆ, ಅದಕ್ಕೋಸ್ಕರ ನಾನು ನಿಮಗೆ ಆ ವಿಡಿಯೋ ಮಾಡ್ತೀನಿ. ದುಡ್ಡು ಮಾಡೋದು ತುಂಬಾ ಸುಲಭ, ಆದ್ರೆ ಯಾರು ಕೂಡ ಪ್ರಯತ್ನ ಮಾಡಲ್ಲ. ದುಡ್ಡು ಮಾಡೋದು ತುಂಬಾ ಸುಲಭ, ಬಟ್ ಅದು ಯಾರು ಪ್ರಯತ್ನ ಮಾಡಲ್ಲ. ಅದ್ರದ್ದೊಂದು ಸೂಪರ್ ಆಗಿರೋ ವಿಡಿಯೋ ಬರುತ್ತೆ, ನೀವು ನೋಡ್ತಾ ಇರಿ. ಈ ಸಾಲ ಮಾಡೋದು ಯಾಕೆ ನಾನು ಅವಾಯ್ಡ್ ಮಾಡಿ ಅಂತಿದ್ದೀನಿ ಅಂದ್ರೆ, ನಿಮ್ಮ ಆತ್ಮಸಾಕ್ಷಿನ ಮುಟ್ಕೊಂಡು ಹೇಳಿ, ಸಾಲ ಜಾಸ್ತಿ ಆಗಕ್ಕೆ ಕಾರಣ ಯಾರು? ನೀವೇ. ಇವಾಗ ನಿಮ್ಮ ಹತ್ರ 1 ಲಕ್ಷ ಸಾಲ ಇದೆ ಅಂತಂದ್ರೆ ಮತ್ತೆ ನೀವು ಸಾಲ ಮಾಡುವಾಗ ನೀವು ಯೋಚನೆ ಮಾಡ್ಬೇಕು, ನನ್ನ ಹತ್ರ 1 ಲಕ್ಷ ಸಾಲ ಇದೆ ಆಲ್ರೆಡಿ, ನಾನು ಅದಕ್ಕೆ ಬಡ್ಡಿ ಪೇ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀನಿ. ಮತ್ತೆ ಸಾಲ ತಗೊಂಡ್ರೆ ಅದಕ್ಕೆ ನಾನು ಎಲ್ಲಿಂದ ಇಂಟ್ರೆಸ್ಟ್ ಪೇ ಮಾಡ್ಲಿ? ಹಳೆ ಇರುವ ಸಾಲವನ್ನೇ ನನ್ನ ಕೈಲಿ ತೀರ್ಸಕ್ಕಾಗ್ತಿಲ್ಲ, ಹೊಸ ಸಾಲ ಮಾಡಿ ನಾನು ಹೇಗ್ ತೀರಿಸ್ಲಿ? ಸಾಲ ಮಾಡಿದಷ್ಟು ಈಸಿ ಆಗಿದ್ರೆ ತೀರ್ಸೋದು, ಎಲ್ಲರೂ ತೀರ್ಸೋರು. ಆಯ್ತಾ, ಅದಷ್ಟು ಈಸಿ ಅಲ್ಲ. ಅದನ್ನ ನಿಜವಾಗ್ಲೂ ಗಂಡು ಮಕ್ಳುಗಳು
ಪಾಪ ಅವರು ಒಂದ್ 20,000 30,000 50,000 ದುಡ್ದು ಅವ್ರ ಕುಟುಂಬವನ್ನ ಸಾಕಕ್ಕೆ ಅವ್ರು ಕೊಡೋ ಪಾಡಿದೆಯಲ್ಲ, ಅವ್ರು ಕೊಡೋ ಅಂತ ಒಂದು ಕಷ್ಟ ಇದೆಯಲ್ಲ, ಅದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹೆಂಡ್ತಿದಿರು ಕೂಡ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀನ್ ಎಲ್ಲಿಂದನಾದ್ರೂ ತಂದ್ಕೊಡು, ಸಾಲ ಮಾಡಿ ಆದ್ರೂ ತಂದ್ಕೊಡು, ನಮ್ಮನ್ನ ಚೆನ್ನಾಗ್ ಸಾಕು ಅನ್ನೋ ಮನೋಭಾವ ಹೆಣ್ಮಕ್ಳಿಗೂ ಇರಬಾರ್ದು, ಮನೆ ಹೆಣ್ಮಕ್ಳಿಗೂ ಇರಬಾರ್ದು. ಒಬ್ಬ ಗಂಡಸು ಒಂದ್ 25,000 ಸಂಬಳ ತರ್ತಾನೆ ಅಂದ್ರೆ ಹೇಗಾದ್ರೂ ಆಗ್ಲಿ ಇದ್ರಲ್ಲೇ ನಾವು ಬದುಕೋಣ. ಸಾಲ ಮಾಡಿ ತುಪ್ಪ ತಿನ್ನೋದು ಬೇಡ. ನಾಳೆ ಇದನ್ನ ತೀರ್ಸಕ್ಕಾಗದೆ ನಾವು ಕಷ್ಟ ಪಡ್ಬೇಕಾಗುತ್ತೆ. ಇರೋದ್ರಲ್ಲೇ ಬದುಕೋಣ ಅಂತೇಳಿ ತನ್ನ ಗಂಡನಿಗೆ ಯಾವ ಹೆಂಡತಿ ಬುದ್ಧಿ ಹೇಳ್ತಾಳೆ? ಸಾಲ ಮಾಡೋದನ್ನ ಅವಾಯ್ಡ್ ಮಾಡಿಸ್ತಾಳೆ. ಬೇಡ, ಇರೋದ್ರಲ್ಲೇ ಮಾಡೋಣ, ಇರೋದ್ರಲ್ಲೇ ನಾವು ಕಷ್ಟಪಟ್ಟು ಇರೋದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೆಸೋಣ ಅಂತ ಯಾವ ಸಂಗಾತಿ ಗಂಡನ್ಗೆ ಹೇಳ್ತಾಳೆ ಅಂತ ಮನೆ ನಿಜವಾಗ್ಲೂ ಕೂಡ ಸಾಲದ ಸುಳಿಗೆ ಸಿಕ್ಕಿ ನರಳಲ್ಲ. ಇವತ್ತು ಸಾಲದ ಸುಳಿಗೆ ಸಿಕ್ಕಿ ನರಳುತ್ತಿರುವ ಕುಟುಂಬಗಳು ಯಾವ ಗೊತ್ತಾ? ನಿಮ್ಮ ಕಣ್ಣಿಗೆ ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇರ್ಬೋದು. ನಾನು ಪರ್ಸನಲ್ ಆಗಿ ಅವ್ರನ್ನ ಮೀಟ್ ಮಾಡಿದಾಗ ನಮಗೆ ಗೊತ್ತಾಗಿದೆ, ಆಯ್ತಾ. ಯಾಕೆಂದ್ರೆ ಎಲ್ಲರ ಕೈಯಲ್ಲೂ ಮನೆಯಲ್ಲಿ ಐಫೋನ್ಸ್ ಇದೆ, ಅದು ಟ್ರೆಂಡ್ ವರ್ಷನ್ ಇದೆ, ಆಯ್ತಾ. ಕಾರ್ ಇದೆ, ಇರಕ್ ಮನೆ ಇದೆ, ಲಕ್ಸುರಿ ಲೈಫ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಕೋಟಿಗಟ್ಟಲೆ ಸಾಲ ಕೊಳಿತಾ ಇದೆ. ಅದನ್ನ ಕಟ್ಟಕ್ಕಾಗ್ದೇನೆ, ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಕ್ಕಾಗ್ದೇನೆ ಸಾಲದ ಮೇಲೆ ಸಾಲ ಮಾಡಿ ಡೆಡ್ ಎಂಡಿಗೆ ಬಂದು ಬ್ಯಾಂಕ್ ಅವರೇನೆ ಅವರ ಮನೆಯನ್ನ ಆಯ್ತಾ ತಗೊಂಡಿದ್ದು ಇದೆ. ಲೋನ್ನ ಸತತ 6-7 ತಿಂಗಳು ಕಟ್ತೇನೆ ಡ್ಯೂ ಬಿಟ್ಟು ಕೊನೆಗೆ ಬ್ಯಾಂಕ್ ಅವರೇ ಮನೆನ ಹರಾಜು ಮಾಡಿದ್ದಿದೆ. ಕಾರ್ ಕೊಟ್ಟಂತ ಕಾರ್ ಶೋರೂಮ್ ಅವರು ಕಾರ್ನ ವಾಪಸ್ ತಗೊಂಡೋಗಿದ್ದಿದೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಬೇರೆಯವರ ಲಕ್ಸುರಿಯನ್ನು ನೋಡಿ ನಾವು ಮಾಡ್ತೀವಿ ಅಂತೇಳಿ ಇನ್ನೊಬ್ಬರ ಹತ್ರ ನೀವು ಸಾಲಕ್ಕಾಗಿ ಕೈಯೊಡ್ಡಿ ನಿಂತರೆ ನೆಮ್ಮದಿಯಾಗಿರೋದಿರ್ಲಿ, ನೀವು ತಿನ್ನ ಅನ್ನ ಕೂಡ ನಿಮಗೆ ಮೈಗಂಟಲ್ಲ, ನೆಮ್ಮದಿನೇ ಕಳ್ಕೊಂಡ್ ಬಿಡ್ತೀರ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಾಲ ಮಾಡಿ ಶೋಕಿ ಮಾಡುವವರ ಸಂಖ್ಯೆ ನಮ್ಮ ಇಂಡಿಯಾದಲ್ಲಿ 70% ಇದೆಯಂತೆ. ಇವತ್ತು ನಮ್ಮ ಇಂಡಿಯಾದಲ್ಲಿ ತಗೊಂಡಿರುವಂತಹ ಐಫೋನ್ಗಳೇನಿದಾವೆ ಎಲ್ಲಾ ಮಿಡ್ಲ್ ಕ್ಲಾಸ್ ಅವರೇ ಜಾಸ್ತಿ ಐಫೋನ್ ತಗೊಂಡಿರೋದಂತೆ, ಎಲ್ಲ EMI ಅಲ್ಲೇ ತಗೊಂಡಿರೋದಂತೆ. EMI ಅಲ್ಲಿ ಐಫೋನ್ ತಗೊಂಡು ಶೋಕಿ ಮಾಡುವ ದರ್ದಿ ಏನಿದೆ, ಯೋಚನೆ ಮಾಡಿ. ನಾನು ಕ್ಲಾಸ್ ಜನಕ್ಕೆ ಹೇಳ್ತಾ ಇಲ್ಲ, ಓಕೆ ಅವ್ರ ಫೈನು, ಅವ್ರು ಏನು ಬೇಕಾದ್ರೂ ತಗೊಳೋ ಶಕ್ತಿ ಇರುತ್ತೆ ಅವ್ರಿಗೆ, ಇಟ್ಸ್ ಓಕೆ. ಬಟ್ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರು ಸಾಲದ ಸುಳಿಯಲ್ಲಿ ನರಳ್ತಾ ಇದ್ದಾರೆ. ಸಾಲ ಮಾಡಿ ಮದುವೆ ಮಾಡೋದು, ಸಾಲ ಮಾಡಿ ಇನ್ನೇನೇನೋ ಮಾಡೋದು, ಕೊನೆಗೆ ಅದನ್ನ ತೀರ್ಸಕ್ಕಾಗ್ದೇನೆ ನರಳೋದಿದೆಯಲ್ಲ, ಅದು ಯಾರಿಗೆ ಬೇಕು? ಸಾಲ ಮಾಡುವ ಮೊದಲು ನೀವು ಯೋಚನೆ ಮಾಡಿ, ನಮಗೆ ಅದನ್ನ ತೀರಿಸುವಂತಹ ಕೆಪಾಸಿಟಿ ಇದೆಯಾ? ನನಗೇನಾದ್ರೂ ಒಂದು ಇನ್ಕಮ್ ಬರುತ್ತಾ, ಸೋರ್ಸ್ ಬರುತ್ತಾ? ಯೋಚನೆ ಮಾಡಿ. ಇವತ್ತು ಒಂದು 25,000 ಸಂಬಳ ತಗೊಳ್ಳುವಂತಹ ವ್ಯಕ್ತಿ, ಆಯ್ತಾ, ಕುಟುಂಬಕ್ಕೋಸ್ಕರವಾಗಿ ಕಷ್ಟಪಡುವಂತಹ ವ್ಯಕ್ತಿ ಒಂದು ಕಾರನ್ನ 1 ಲಕ್ಷ ದುಡ್ಡು ಕೊಟ್ಬಿಟ್ಟು ತರ್ತಾರೆ. ತಿಂಗಳಿಗೆ 15,000 EMI ಇರುತ್ತೆ. ಅವರು EMI ಕಟ್ತಾರೋ ಕಾರಿಗೆ, ಊಟಕ್ಕೆ ತಂದಾಕ್ತಾರೋ, ಮಕ್ಳದ್ದು ಎಜುಕೇಶನ್ ನೋಡ್ತಾರೋ, ಏನ್ ನೋಡ್ತಾರೆ? ಕಾರಿಗೆ EMI ಕಟ್ಟಕ್ಕೇನೆ ಸಾಲ ಮಾಡಿ 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 ಕಾರಿನ ಲೋನ್ ತೀರ್ಸೋದಿರ್ಲಿ, EMI ಕಟ್ಟಕ್ಕೆ ತಗೊಂಡಂತ ಸಾಲ ತೀರ್ಸಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಇದು ತುಂಬಾ ಮಿಡ್ಲ್ ಕ್ಲಾಸ್ ಅವರು ಮಾಡುವಂತಹ ತಪ್ಪು. ನಾನು ಅದಕ್ಕೆ ಹೇಳೋದು, ಮನೆಯಲ್ಲಿರುವಂತಹ ಪ್ರತಿ ಹೆಣ್ಮಕ್ಳು, ಪ್ರತಿ ಗೃಹಿಣಿಯರು ಕೂಡ ನಿಮ್ಮ ಗಂಡರಿಗೆ, ಆಯ್ತಾ, ನಿಮ್ಮ ಗಂಡಂದಿರಿಗೆ ಜವಾಬ್ದಾರಿಯನ್ನ ಹೆಚ್ಚು ಮಾಡಬೇಡಿ, ಅವ್ರನ್ನ ಸಾಲದ ಸುಳಿಗೆ ತಳ್ಳಬೇಡಿ. ಅವರಿಗೆ ನೀವು, ಆಯ್ತಾ, ಜೊತೆಯಲ್ಲಿದ್ದು ನಮ್ಗೆ ಈ ಸಾಲನೇ ಬೇಡ, ನಾವು ಇರೋದ್ರಲ್ಲೇ ಇರೋಣ ಅಂತ ಅವರಿಗೆ ಆತ್ಮವಿಶ್ವಾಸವನ್ನ ತುಂಬಿದ್ರೆ, ಅವರಿಗೆ ನೀವು ಒಂದು ಬಲವಾಗಿ ನಿಂತ್ರೆ, ಬೇಡ ರೀ ನಾವು ಗಂಜಿ ಕುಡಿದ್ರು ಪರವಾಗಿಲ್ಲ, ಈ ಸಾಲ ಸವಾಸ ಬೇಡ ಅಂತ ನಿಮ್ ಗಂಡನ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ತುಂಬಾ ಹ್ಯಾಪಿಯಾಗಿ ಸಂತೋಷ ಪಡ್ತಾರೆ. ಅಪ್ಪ, ನನಗೊಂದು ಒಳ್ಳೆ ಸಂಗಾತಿ ಸಿಕ್ಕಿದಾಳೆ, ನನಗೆ ಸಾಲ ಮಾಡ್ಬೇಡ್ರಿ ಅಂತಾಳೆ, ನಂಗೆ ಸಾಕಪ್ಪ ಅಂತೇಳಿ ಅವ್ರು ಹೊರಗಡೆ ಹೋಗಿ ಹೇಳ್ತಾರೆ, ಆಯ್ತಾ. ಬಾರಲ್ಲಿ ಹೋಗಿ ಕೂತು ಕುಡಿದು 12 ಗಂಟೆ 1 ಗಂಟೆ ಆದ್ರೂ ಮನೆಗೆ ಹೋಗದಂತವ್ರ ಗಂಡಂದಿರ ಸ್ಥಿತಿ ಏನು ಗೊತ್ತಾ? ಅವರೇ ಶೇರ್ ಮಾಡಿರುವ ಹಾಗೆ, ಅವರೇ ಬಾಯ್ ಬಿಟ್ಟು ಇನ್ನೊಬ್ರ ಹತ್ರ ಹೇಳೋ ತರ ಹಾಗೆ ಮನೆಗೋದ್ರು, ಆಯ್ತಾ, ನಮ್ಗೆ ಕಾಟ ಕೊಡ್ತಾರೆ, ತುಂಬಾ ಟಾರ್ಚರ್ ಕೊಡ್ತಾರೆ. ಮನೆಗೋದ್ರು ಅದ್ಯಾಕ್ ತಂದಿಲ್ಲ, ಇದ್ಯಾಕ್ ತಂದಿಲ್ಲ, ಹಂಗ್ ತಂದಿಲ್ಲ, ಅದ್ಯಾಕ್ ತಂದಿಲ್ಲ, ಮಕ್ಳು ಫೀಸ್ ಅಂತಾರೆ, ಮದ್ವೆ ಇದೆ ಅಂತಾರೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತಾರೆ, ಮನೆಗೆ ಹೋಗಕ್ಕೆ ಬೇಜಾರಾಗಿದೆ, ಇರೋ EMIಗಳನ್ನೇ ಕಟ್ಟಕ್ ಆಗ್ತಿಲ್ಲ, ಎಲ್ಲಿಂದ ತರೋದು ದುಡ್ಡನ್ನ?
ಅಂತ ಬೇಜಾರದಿಂದ ಮಾತಾಡ್ತಾರೆ. ನಾನು ಹೇಳ್ತಾ ಇರೋದಷ್ಟೇನೆ, ಪ್ರತಿ ಹೆಣ್ಮಕ್ಳು ಅಷ್ಟೇನೆ, ದಯವಿಟ್ಟು ನಿಮ್ಮ ಗಂಡಂದಿರ ಒಂದು ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಿ, ಅವರ ಆದಾಯಕ್ಕೆ ತಕ್ಕಂತೆ ನೀವು ಕೂಡ ಮನೆ ನಡೆಸೋದನ್ನ ಕಲೀರಿ ಅಂತೀನಿ. ಇದು ನಿಮಗೆ ನಾನು ಹೆಣ್ಮಕ್ಳಿಗೆ ತಪ್ಪಾಗಿ ಹೇಳ್ತಾ ಇಲ್ಲ, ಯಾಕೆಂದ್ರೆ ಗಂಡು ಮಕ್ಕಳು ಕೂಡ ತುಂಬಾ ಕಷ್ಟಪಡ್ತಿದ್ದಾರೆ, ಯಾಕೆಂತಂದ್ರೆ ಅವರ ಜೀವನವೇ, ಇಡೀ ಜೀವನವೇ ಅವರ ಫ್ಯಾಮಿಲಿಗೋಸ್ಕರ ಕಷ್ಟಪಡ್ತಾರೆ. ಫಸ್ಟ್ ಅಕ್ಕ ತಂಗಿದಿರನ್ನ ಮದುವೆ ಮಾಡಿ ಆ ಸಾಲ ತೀರ್ಸಕ್ಕೆ ಕಷ್ಟಪಡ್ತಾರೆ, ಅವ್ರ ಮದುವೆ ಆಗಿ ಮತ್ತೆ ಅವ್ರ ಹೆಂಡತಿ ಮಕ್ಳನ್ನ ಸಾಕಕ್ಕೆ ಕಷ್ಟಪಡ್ತಾರೆ, ಇಡೀ ಜೀವನವೇ ಕಷ್ಟದಲ್ಲಿ ಕಳೀತಾರೆ ಗಂಡು ಮಕ್ಳು. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರನ್ನ ಅಟ್ಲೀಸ್ಟ್ ಒಂದು ಹ್ಯಾಪಿಯಾಗಿ ಇಡಕ್ ನೋಡ್ಕೊಳ್ಳಿ. ಅವ್ರ ಜೊತೆ ಒಂದು ಹೆಂಗ್ ಹೇಳಿ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ. ಅಂದ್ರೆ ಇರುವಷ್ಟು ಹಣದಲ್ಲಿ ಎಷ್ಟು ಉಳ್ಸಕ್ಕಾಗತ್ತೆ, ಎಷ್ಟು ಖರ್ಚು ಮಾಡಕ್ಕಾಗತ್ತೆ ನೋಡಿ. ಅವ್ರನ್ನ ಸಾಲದ ಸುಳಿಗೆ ಸಿಲುಕಿಸ್ಬೇಡಿ ಅಂತೀವಿ. ಯಾಕೆಂದ್ರೆ 2026ರಲ್ಲಿ ನಿಜವಾಗ್ಲೂ ಏನು ಫೈನಾನ್ಷಿಯಲಿ ಲಾಸ್ ಆಗಿ ಸೂಸೈಡ್ ಮಾಡ್ಕೊಂಡವರ ಸಂಖ್ಯೆ ತುಂಬಾ ಹೆಚ್ಚಿದೆ, ಆಯ್ತಾ, ತುಂಬಾ ಹೆಚ್ಚುತ್ತಾನೂ ಇದೆ. ಅದೇ ರೀತಿ ಸಾಲ ಮಾಡಿಕೊಂಡು ಇರೋ ಬರೋದನ್ನೆಲ್ಲ ಇಂಟ್ರೆಸ್ಟ್ ಕೊಟ್ಟವ್ರ ಸಂಖ್ಯೆನೂ ಕೂಡ ತುಂಬಾ ಜಾಸ್ತಿ ಇದೆ. ನಾನು ಇಲ್ಲಿ ಹೇಳಕ್ ಬರ್ತಿರೋದು ಇಷ್ಟೇನೆ, ಸಾಲ ಮಾಡಿದಷ್ಟು ಆಯ್ತಾ ಸಾಲನ ತೀರ್ಸೋದು ಸುಲಭ ಅಲ್ಲ. ಸಾಲ ಮಾಡೋದು ತುಂಬಾ ಈಸಿ, ಆದ್ರೆ ಸಾಲವನ್ನ ತೀರ್ಸೋದು ತುಂಬಾನೇ ಕಷ್ಟ. ದಯವಿಟ್ಟು ಎಲ್ಲರಿಗೂ ಹೇಳೋದು ಅಷ್ಟೇನೆ, ಸಾಲ ಮಾಡಿ ಸಾಲದ ಸುಳಿಗೆ ಸಿಕ್ಕಿದ್ರೆ ದಯವಿಟ್ಟು ನೀವು ಮತ್ತೆ ಹೊರಗಡೆ ಬರಕ್ಕಾಗಲ್ಲ. ಅದಕ್ಕೆ ನಮ್ಮ ವಯಸ್ಸಾದ ಅಜ್ಜಿಯೊಬ್ರು ಹೇಳೋರು, ಯಾರು ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ ಅಂತ ಮನುಷ್ಯ ಅವನು ಕೊಡುವಂತಹ ಹಣವನ್ನ ಉಪ್ಪಿನೊಳಗಡೆ ಇಟ್ಟು ಬಡ್ಡಿ ಕೊಡ್ತಾ ಇದ್ನಂತೆ. ಅವನು ಕೊಡುವಂತಹ ಏನ್ ಹಣ ಇದೆ, ಯಾರಾದ್ರೂ ಬಂದು ಬುದ್ಧಿ ನನಗೆ ಒಂದು 10,000 ಬೇಕಿತ್ತು ಕೊಡ್ತೀರಾ ಅಂದ್ರೆ ಅವನೇನ್ ಮಾಡೋನಂತೆ, ಆಯ್ತು ನಾಳೆ ಬಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೇನೆ ತಗೊಂಡೋಗಿ ಆಯ್ತಾ ಒಂದು ಉಪ್ಪಿನ ಡಬ್ಬದಲ್ಲಿ ಇಡೋನಂತೆ. ಇಟ್ಟು ಬೆಳಿಗ್ಗೆ ಆ 10,000ನ ಅವನಿಗೆ ಕೊಡೋನಂತೆ ಬಡ್ಡಿಗೆ. ಅವನು ಆ 10,000ಕ್ಕೆ 20,000 ಬಡ್ಡಿ ಕಟ್ಟಿದ್ರು ಕೂಡ ಆ 10,000 ಅಸಲು ತೀರ್ತಾ ಇರ್ಲಿಲ್ವಂತೆ, ಆಯ್ತಾ. ಆಗ ಇದೇನಪ್ಪ ನಮಗೆ ಬಡ್ಡಿ ಕಟ್ತಾನೆ ಇದೀವಿ ಆಯ್ತಾ, 10,000ಕ್ಕೆ 20,000 ಕಟ್ಟಿದ್ರು 10,000 ತೀರ್ಸಕ್ ಆಗ್ತಿಲ್ಲ ಅಂತ ಹೇಳಿ ಒಬ್ರ ಹತ್ರ ಕೇಳಿದಾಗ ಒಬ್ರು ಹೇಳಿದ್ರಂತಂತ, ಬಡ್ಡಿ ಕೊಡುವಂತವ್ರು, ಫೈನಾನ್ಸ್ ಮಾಡುವಂತವ್ರು ಹಣದ ಆಯ್ತಾ ಋಣವನ್ನು ನಮ್ಮ ಮೇಲೆ ಹೊರಿಸ್ತಾರೆ. ಹಣದ ಋಣವನ್ನು ನಮ್ಮ ಮೇಲೆ, ಉಪ್ಪಿನ ಋಣವನ್ನ ಯಾವಾಗ್ಲೂ ಯಾರ ಕೈಲೂ ತೀರ್ಸಕ್ಕಾಗಲ್ಲ. ಅದೇ ರೀತಿ ಬಡ್ಡಿ ತಗೊಂಡ್ರೆ ಅವು ಬಡ್ಡಿ ಕೊಟ್ಟಂತರ ಋಣವನ್ನ ನಾವಂತೂ ತೀರ್ಸಕ್ಕಾಗಲ್ಲ, ಅವ್ರಿಗೆ ಬಡ್ಡಿ ಕಟ್ಟೇನೆ ನಾವು ಸಾಯ್ಬೇಕು ಅಂತ. ಹಾಗಾಗಿ ದಯವಿಟ್ಟು ಕೈ ಚಾಚಿ ಸಾಲ ತಗೊಳೋದನ್ನ ಫಸ್ಟ್ ಬಿಡಿ. ಲೈಫು ಚೆನ್ನಾಗಾಗುತ್ತೆ, ನಿಮ್ಮ ಸಂಸಾರವೂ ಚೆನ್ನಾಗಾಗುತ್ತೆ, ನಿಮ್ಮ ಜೀವನವೂ ಕೂಡ ತುಂಬಾನೇ ನೆಮ್ಮದಿಯಿಂದ ಇರುತ್ತೆ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.